ರೋಂತ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಪೊಲೀಸ್ ಪ್ರೊಸೀಜರಲ್ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. OTT ಯಲ್ಲಿ ಅದರಲ್ಲೂ ಕೂಡ ಕನ್ನಡದಲ್ಲಿ ಸ್ಟ್ರೀಮ್ ಆಗ್ತಿರೋದ್ರಿಂದ ಒಂದ್ಸಲ ನೋಡಬಹುದು. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಜೋಸೆಫ್ ನಾಯಟ್ಟು ಹಾಗೂ ಆಫೀಸರ್ ಆನ್ ಡ್ಯೂಟಿ ಸಿನಿಮಾಗಳಂತ ಪೊಲೀಸ್ ಡ್ರಾಮಾ ಸಿನಿಮಾಗಳಿಗೆ ರೈಟರ್ ಆಗಿ ಕೆಲಸ ಮಾಡಿದಂತ ಶಾಹಿ ಕಬೀರ್ ಅವರು. ಇವರು ಕೆಲಸ ಮಾಡಿದ ಬಹುತೇಕ ಸಿನಿಮಾಗಳು ಕಾಪ್ ರಿಲೇಟೆಡ್ ಸಿನಿಮಾಗಳೇ ಆಗಿರ್ತವೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ SI ಯೋಗಾನನ್ ಹಾಗೂ ಆಗ ತಾನೇ ಕೆಲಸಕ್ಕೆ ಸೇರಿದಂತ ಕಾನ್ಸ್ಟೇಬಲ್ ದಿನ್ನತ್ ಕ್ರಿಸ್ಮಸ್ ಟೈಮ್ ಅಲ್ಲಿ ರಾತ್ರಿ ವೇಳೆ ಗಸ್ತಿಗೆ ಅಂತ ಹೋಗ್ತಾರೆ. ಈ ವೇಳೆ ಇವರ ಲಿಮಿಟ್ಸ್ ಅಲ್ಲಿ ಕೆಲವು ಘಟನೆಗಳು ನಡೆಯುತ್ತೆ. ಅವುಗಳಲ್ಲಿ ಒಂದು ಇನ್ಸಿಡೆಂಟ್ ಅಲ್ಲಿ ಇವರೇ ಸಿಕ್ಕಾಕೊಳ್ತಾರೆ. ನಂತರ ಇವರ ಪರಿಸ್ಥಿತಿ ಏನಾಯ್ತು ಅನ್ನೋದೇ ಸಿನಿಮಾದ ಸ್ಟೋರಿ. ಈ ಮೂವಿ ಕೂಡ ಟಿಪಿಕಲ್ ಮಲಯಾಳಂ ಸಿನಿಮಾಗಳ ತರನೇ ಇರುತ್ತೆ. ಇದು ಕೆಲವರಿಗೆ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಸ್ಲೋ ಕೂಡ ಅನ್ನಿಸಬಹುದು. ಸಿನಿಮಾದ ಕಥೆ ಕೇವಲ ಒಂದು ರಾತ್ರಿಯಲ್ಲಿ ನಡೆಯುತ್ತೆ. ರಾತ್ರಿ ವೇಳೆ ಪೊಲೀಸರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಗಸ್ತಿನಲ್ಲಿ ಇವರು ನೋಡುವಂತ ಘಟನೆಗಳು, ಅದಕ್ಕೆ ಆನ್ ದಿ ಸ್ಪಾಟ್ ಅವರು ಕೊಡುವಂತ ಸೊಲ್ಯೂಷನ್ಸ್, ಜೊತೆಗೆ ಇವರಿಬ್ಬರ ಪರ್ಸನಲ್ ಲೈಫ್ ಇವೆಲ್ಲವನ್ನು ಒಂದೇ ರಾತ್ರಿಯಲ್ಲಿ ಕವರ್ ಮಾಡಿದ್ದಾರೆ. ನೋಡೋ ಪ್ರೇಕ್ಷಕನಿಗೆ ಒಂದು ರಾತ್ರಿಯಲ್ಲಿ ಎಷ್ಟೆಲ್ಲ ನಡೆದೋಯ್ತು ಅಂತ ಅನ್ಸುತ್ತೆ. SI ಯೋಹಾನನ್ ಹಾಗೂ ಕಾನ್ಸ್ಟೇಬಲ್ ದಿನ್ನತ್ ಇವರಿಬ್ರು ಒಂದು ಘಟನೆಯನ್ನ ನೋಡೋ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ. ಯೋಹಾನನ್ ತನ್ನ ಅನುಭವ ಹಾಗೂ ಲಾಜಿಕ್ ನ ಬಳಸಿದ್ರೆ ಹೊಸಬಾದ ದಿನ್ನತ್ ಆತರ ಪಡ್ತಿರ್ತಾನೆ. ಇವರಿಬ್ಬರ ನಡುವೆ ನಡೆಯುವಂತ ಕನ್ವರ್ಸೇಷನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿನಿಮಾ ನಿಧಾನವಾಗಿ ಸ್ಟಾರ್ಟ್ ಆದ್ರೂ ಕೂಡ ಕಡೆಯ 20 ನಿಮಿಷ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಎಮೋಷನಲ್ ಕ್ಲೈಮ್ಯಾಕ್ಸ್ ಇರುತ್ತೆ. ಇಲ್ಲಿ ದಿಲೀಶ್ ಹಾಗೂ ರೋಷನ್ ಮ್ಯಾಥ್ಯೂ ಇವರಿಬ್ರು ಕೂಡ ತಮ್ಮ ಪಾತ್ರಗಳಲ್ಲಿ ಜೀವಿಸ್ಬಿಟ್ಟಿದ್ದಾರೆ. ನಿರ್ದೇಶಕ ಶಾಹಿ ಕಬೀರ್ ಅವರು ಎಲ್ಲೂ ಡಿವಿಯೇಟ್ ಆಗದೆ ತಾವೇನ್ ಹೇಳ್ಬೇಕು ಅನ್ಕೊಂಡಿದಾರೋ ಅದನ್ನ ತೆರೆ ಮೇಲೆ ನೀಟ್ ಆಗಿ ಹೇಳಿದ್ದಾರೆ. ಪೊಲೀಸರು ತಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. BGM ಅಂಡ್ ಸಿನಿಮಾಟೋಗ್ರಫಿ ಇಸ್ ಗುಡ್. ಸ್ಪೆಷಲಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾದ ಬಹುತೇಕ ಚಿತ್ರೀಕರಣ ರಾತ್ರಿ ವೇಳೆ ನಡೆದಿದ್ದು ಇಲ್ಲಿ ಸಿನಿಮಾಟೋಗ್ರಾಫರ್ ಕತ್ತಲು ಬೆಳಕಿನ ಆಟವನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬೆಳಕಿನಲ್ಲಿ ಕೇರಳದ ಸ್ಥಳಗಳನ್ನ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಟಿಪಿಕಲ್ ಸ್ಲೋ ಪೇಸ್ಡ್ ಮಲಯಾಳಂ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ರೋಂತ್ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ರೋಂತ್ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.